ನೋಡು, ಏನೂ ಆಗಲ್ಲ, ಎದುರುಕೋಬೇಡ. ನೀನು ಅಂದ್ಕೊಂಡಿರ್ತಾರೆ ಏನೂ ಅಲ್ಲ ಇದು. ಒಂದು ಚೂರು ನೋವಾಗಲ್ಲ, 15 ನಿಮಿಷ ಅಷ್ಟೇ, ಎಲ್ಲ ಮುಗ್ದೋಗುತ್ತೆ. ಆಮೇಲೆ ರಕ್ತ ಗಿಕ್ತ ಏನೂ ಬರಲ್ಲ, ತಲೆ ಕೆಡಿಸ್ಕೊಬೇಡ, ಎದ್ದೇಳು. ಆಪ್ರೇಷನ್ ಎಲ್ಲ ಬೇಡಪ್ಪ, ನನಗೆ ಭಯ ಆಗುತ್ತೆ. ಅಯ್ಯೋ ಅಜ್ಜಿ, ನೀನು ಅಂದ್ಕೊಂಡಿರ್ತಾರೆ ಆಪ್ರೇಷನ್ ಏನೂ ಮಾಡಲ್ಲ ಅವರು. ಇದಕ್ಕೆ ಉಬ್ಬಿದ ರಕ್ತನಾಳ ಅಂತ ಕರೀತಾರೆ. ಬಿಟ್ಟರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ನಿನಗೆ ಗೊತ್ತಾಗಲ್ಲ. ಬಾ, ನೀನೇನು ಹೆದರ್ಕೊಂಬೇಡ, ಬಾ ಹೇಳ್ತೀನಿ ನಾನು. ನಾನಿವತ್ತು ನಮ್ಮ ಅಜ್ಜಿನ ಕರ್ಕೊಂಡು ಬೆಂಗಳೂರಲ್ಲೇ ವೆರಿಕೋಸ್ ವೈನ್ಸ್ಗೆ ಟ್ರೀಟ್ಮೆಂಟ್ ಕೊಡೋ ನಂಬರ್ 1 ಹಾಸ್ಪಿಟಲ್ ಅದ್ವೆಂತ ಹಾಸ್ಪಿಟಲ್ಗೆ ಬಂದಿದ್ದೆ. ಡಾಕ್ಟರ್ ಭಾಸ್ಕರ್ ಸರ್ ಫಸ್ಟ್ ನಮ್ಮ ಅಜ್ಜಿನ ಕೌನ್ಸಿಲಿಂಗ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ, ಆ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದರು. ಹಾಗೆಯೇ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಒಂದು ಸಣ್ಣ ಪ್ರೊಸೀಜರ್ ಮಾಡಿ 15 ಮಿನಿಟ್ಸಲ್ಲೇ ವೆರಿಕೋಸ್ ವೈನ್ಸ್ನ ಕಂಪ್ಲೀಟಾಗಿ ಕ್ಲಿಯರ್ ಮಾಡಿದ್ರು. ಈ ಪ್ರೊಸೀಜರಿಂದ ಒಂಚೂರು ಬ್ಲಡ್ ಬಂದಿಲ್ಲ, ಒಂದು ಚಿಕ್ಕ ಗಾಯ ಕೂಡ ಆಗಲಿಲ್ಲ, ಹಾಗೆ ಒಂದು ಸ್ವಲ್ಪನೂ ನೋವು ಕೂಡ ಆಗಲಿಲ್ಲ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನೀವು ಆರಾಮಾಗಿ ಫಿಲಮ್ ನೋಡ್ತಾ ಚಿಲ್ ಮಾಡ್ಬೋದು. ಸೊ ನೋಡಿದ್ರಿ ಅಲ್ವಾ ಟ್ರೀಟ್ಮೆಂಟ್ ಎಷ್ಟು ಸುಲಭವಾಗಿ ಮುಗಿದೋಯ್ತು ಅಂತ. ನಿಮ್ಮ ಕುಟುಂಬ ವರ್ಗದವ್ರಿಗೂ ಯಾರಿಗಾದರೂ ಈ ರೀತಿ ತೊಂದರೆ ಇದ್ದರೆ ನೀವು ದಯವಿಟ್ಟು ಅದ್ವೆಂತ ಆಸ್ಪತ್ರೆಗೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರೋ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು ಭಾಸ್ಕರ್ ಸರ್. ವೆರಿಕೋಸ್ ವೆನ್ಸ್ ನಿಮ್ಮ ಜೀವನದ ಓಟವನ್ನು ನಿಲ್ಲಿಸಿದೆಯಾ? ಕಮ್ ಟು ಅದ್ವೆಂತ ಹಾಸ್ಪಿಟಲ್ ವಿತ್ ದ ಅಡ್ವಾನ್ಸ್ ಟೆಕ್ನಾಲಜಿ. ವಿ ಡೂ painless, scarless, bloodless and no recurrence and back to the life in just 15 minutes. For consultation, contact below number.
ನಮಸ್ಕಾರ ವೀಕ್ಷಕರೇ. ಈಗ ವೆರಿಕೋಸ್ ವೈನ್ಸ್ ಅಥವಾ ಉಬ್ಬಿದ ರಕ್ತನಾಳಗಳಲ್ಲಿ ಯಾರಿಗೆ ಟ್ರೀಟ್ಮೆಂಟ್ ಬೇಕು, ಯಾರಿಗೆ ಟ್ರೀಟ್ಮೆಂಟ್ ಬೇಡ ಅನ್ನೋದು ಸಾಮಾನ್ಯ ಜನರಲ್ಲಿ ತುಂಬ ಪ್ರಶ್ನೆಗಳನ್ನು ಉಳಿಸ್ಕೊಂಡಿರ್ತಾರೆ. ಏನಂತಂದರೆ, ನನಗೆ ವೆರಿಕೋಸ್ ವೈನ್ಸ್ ತುಂಬ ದಪ್ಪ ಇದೆ, ಆದರೆ ನನಗೆ ನೋವಿಲ್ಲ, ಆದರೂ ಏನಕ್ಕೆ ಟ್ರೀಟ್ಮೆಂಟ್ ತಗೋಬೇಕು? ಈ ಥರ ಪ್ರಶ್ನೆಗಳು ತುಂಬ ಸಲ ನಮ್ಮನ್ನು ಬಂದು ಕೇಳ್ತಾ ಇರ್ತಾರೆ. ಈಗ ಉಬ್ಬಿದ ರಕ್ತನಾಳಗಳು ಬರೀ ನೋಡಲಿಕ್ಕೆ ಅಷ್ಟೇ ತೊಂದರೆ ಅಲ್ಲ, ಅದರಿಂದ ಮೇಲೆ ಸೆಫ್ನೋಫಿಮರಲ್ ಜಂಕ್ಷನ್ ಅಂತ ಏನು ರಿವರ್ಸ್ ಫ್ಲೋ ಇರುತ್ತೆ, ಅದು ಬಂದು ಪಾದದ ಹತ್ರ ಅದು ಪ್ರೆಷರ್ ಮಾಡಿ ಸ್ಕಿನ್ನ ಒಂದು ಬ್ಲ್ಯಾಕ್ ಪ್ಯಾಚಸ್ಸು ಮತ್ತು ಇಚ್ಚಿಂಗು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಒನ್ಸ್ ಅದು ಪ್ರೆಷರಿಂದ ಹಂಗೆ ನಡೀತಾ ಅದು ಇಚ್ಚಿಂಗ್ ಅಂದರೆ ಒಂದು ಸರ್ತಿ ಅದು ಕೆರೆದಾಗ ಸ್ಕ್ರ್ಯಾಚ್ ಮಾಡಿದಾಗ ಅಲ್ಸರ್ ಕೂಡ ಫಾರ್ಮ್ ಆಗುವಂಥ ಚಾನ್ಸ್ ಇರುತ್ತೆ. ಆ ನಂತರ ಹಂಗೆ ಹೋಗಿ ಬ್ಲಡ್ ಕೆಲವೊಮ್ಮೆ ರಕ್ತನಾಳಗಳಿಗೆ ಏನು ದಪ್ಪ ಆಗಿರುತ್ತದೆ, ವೆಯ್ನ್ಸ್ ಅಂತ ಏನಿರ್ತವೆ, ಅದು ಪ್ರೊಲಾಂಗ್ ಸ್ಟೇಸಿಸ್ ಅಂತಂದರೆ ಒಂದೇ ಕಡೆ ನಿಂತು ಕ್ಲಾಟ್ ಆಗುವಂಥ ಚಾನ್ಸ್ ಇರ್ತವೆ. ಆಮೇಲೆ ಅದೇ ಥರ ತೆರೆದಾಗ ವೀನಸ್ ಅಲ್ಸರ್ ಆಗಿ ಕೆಲವೊಮ್ಮೆ ಅದನ್ನು ವೀನಸ್ ಅಲ್ಸರ್ ಕೂಡ ಕ್ಯಾನ್ಸರ್ ಪರಿವರ್ತನೆ ಆಗುವಂಥ ಚಾನ್ಸು ಇರುತ್ತದೆ. ಕೆಲವೊಮ್ಮೆ ಈ ಕ್ಲಾಟ್ಸ್ ಏನಿರುತ್ತೆ ಅದು ಮೈಗ್ರೇಟ್ ಆಗಿ ಹಾರ್ಟ್ಗೆ ಹೋಗಿ ಬ್ಲಾಕ್ ಆಗಿ ಅದರಿಂದ ಪ್ರಾಣಾಪಾಯ ಕೂಡ ಇರ್ತದೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅಂದರೆ ಕಾಯಿಲೆನ ಯಾವಾಗ ಮೊದಲೇ ಅದು ತೊಂದರೆ ಆಗೋಕ್ಕಿಂತ ಮುಂಚೆನೇ ತಡೆಗಟ್ಟುವಂಥ ಪಾಸಿಬಿಲಿಟೀಸ್ ಇದ್ದಾಗ ಅದನ್ನು ನಾವು ವೆರಿಕೋಸ್ ವೆನ್ಸ್ನ ಒಂದು ಸಿಂಪಲ್ಲಾಗಿ ಕಟ್ಟಿಲ್ದಂಗೆ ಲೇಸರ್ ಚಿಕಿತ್ಸೆ ಅಥವಾ ವೀನಾಸೀಲಲ್ಲಿ ಇವನ್ 15 to 20 ಮಿನಿಟ್ಸಲ್ಲಿ ಗಾಯ ಇಲ್ದಂಗೆ ಕ್ಯೂರ್ ಮಾಡಿಕೊಂಡು ಎಲ್ಲ ಥರದ್ದು ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡ್ಕೋಬೋದು. ಅಂದರೆ ವೆರಿಕೋಸ್ ವೆನ್ಸ್ ನೋವಿಲ್ಲ, ಆದರೂ ಟ್ರೀಟ್ಮೆಂಟ್ ಬೇಕಾ ಅನ್ನೋದಕ್ಕೆ ಇದೊಂದು ಉತ್ತರ. ಸಾಮಾನ್ಯವಾಗಿ ನಮ್ಮನ್ನು ಕೇಳ್ತಾನೆ ಇರ್ತಾರೆ, ಏನಪ್ಪ ಅದು ಅಂತಂದರೆ, ಈಗ ವೆರಿಕೋಸ್ ವೆನ್ಸ್ ಇದೆ, ಚಿಕಿತ್ಸೆ ಆದಮೇಲೆ ಮತ್ತೆ ಬರುತ್ತಾ ಅಥವಾ ರಿಕರೆನ್ಸ್ ಆಗುತ್ತಾ ಅನ್ನೋದು ಒಂದು ತುಂಬ ಜನ ಕೇಳ್ತಾ ಇರ್ತಾರೆ. ಎಕ್ಸ್ಪ್ಲೇನ್ ಮಾಡಿದ್ರು ಮತ್ತೆ ಕೇಳ್ತಾ ಇರ್ತಾರೆ. ಅದಕ್ಕಾಗಿ ಇದು ಉತ್ತರ. ಮೊದಲ ಕಾಲದಲ್ಲಿ ವೆರಿಕೋಸ್ ವೆನ್ಸ್ ಟ್ರೀಟ್ಮೆಂಟ್ ಏನು ಮಾಡ್ತಿದ್ರು ಅಂತಂದರೆ, ನಾವು ಇಂಟರ್ನ್ಶಿಪ್ ಮಾಡುವಾಗ ನಾವು ಓದ್ತಾ ಇರಬೇಕಾದ್ರೆ ಒಂದೇ ಟ್ರೀಟ್ಮೆಂಟ್ ಇತ್ತು, ಕಟ್ ಮಾಡಿ ವೆಯ್ನ್ ಸ್ಟ್ರಿಪ್ಪಿಂಗ್ ಅಂತ ಮಾಡ್ತಿದ್ವಿ. ಅಂದರೆ ಆವಾಗ ಸ್ಕ್ಯಾನ್ ಯೂಸ್ ಮಾಡ್ತಾರೆ, ನಮ್ಮದು ಏನು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ ಡಾಪ್ಲರ್ ಅದು ಯೂಸ್ ಮಾಡ್ತಿರ್ಲಿಲ್ಲ. ಓಪನ್ ಮಾಡಿ ವೆಯ್ನ್ ನೋಡಿ ಅದ್ರ ಮುಖಾಂತರ ಒಂದು ತಂತಿನ ಕಳಿಸಿ ಆ ವೆಯ್ನ್ನ ಪೂರ್ತಿ ಸ್ಟ್ರಿಪ್ ಔಟ್, ಅಂದರೆ ಎಷ್ಟು ವೆಯ್ನ್ ಇದೆ ಅದನ್ನು ಮೇಲಕ್ಕೆ ತಗೊಂಡು ಪೂರ್ತಿ ಆಚೆಗೆ ತೊಗೊತಾ ಇದ್ವಿ, ಅಂದರೆ ಎಳೆದು. ಈಗ ಆ ಥರ ಟೆಕ್ನಾಲಜಿ ವಿಜ್ಞಾನ ಮುಂದುವರಿತಾ ಈಗೇನು ಮಾಡಿದ್ದೀವಿ ಅಂತಂದರೆ, ಸ್ಕ್ಯಾನ್ ನೋಡಿಕೊಂಡೆ ನರ ಎಲ್ಲಿದೆ ಅಂತ ಅದ್ರ ಒಳಗಡೆ ಒಂದು ಸಣ್ಣ ಸೂಜಿ ಮುಖಾಂತರ ಲೇಸರ್ ಫೈಬರ್ನ ಕಳಿಸಿ ಒಳಗಿಂದನೇ ಅದಕ್ಕೆ ಚಿಕಿತ್ಸೆ ಕೊಟ್ಟು ಕಂಪ್ಲೀಟಾಗಿ ಶ್ರಿಂಕ್ ಆಗೋ ಥರ ಮಾಡ್ತೀವಿ. ಅದೇನು ದಪ್ಪ ಆಗಿರುತ್ತೆ ಒಳಗಿಂದನೇ ಶ್ರಿಂಕ್ ಆಗುತ್ತೆ. ಯಾವುದೇ ಥರ ಸ್ಕಿನ್ಗಾಗಲಿ ನರಗಾಗಲಿ ಯಾವುದೇ ಥರ ತೊಂದರೆ ಆಗ್ದಂಗೆ ಆಗುತ್ತೆ. ಅದೇ ಥರ ವೀನಾಸಿಲಲ್ಲೂ ಅಷ್ಟೇ, ಆ ಗಮ್ ಅಂತ ಏನಿರುತ್ತೆ ಕೆಥೆಟರ್ ಮುಖಾಂತರ ಬಿಟ್ಟು ಆ ಗಮ್ ಮುಖಾಂತರ ಅದನ್ನು ಸೀಲ್ ಮಾಡಿಬಿಡ್ತೀವಿ. ಅಂದರೆ ದಪ್ಪ ಆಗಿರೋದು ಶ್ರಿಂಕ್ ಆಗಿಬಿಡುತ್ತೆ. ಎಂಟೈರ್ ಲೆಂತ್ ಅಂದರೆ ಎಷ್ಟು ಉದ್ದ ತೊಂದರೆ ಇದೆಯೋ ಅಷ್ಟುದ್ದ ತೊಂದರೆನೂ ಪೂರ್ತಿ ಗುಣ ಮಾಡಿಬಿಡ್ತೀವಿ ಈ ಟೆಕ್ನಾಲಜಿಯಲ್ಲಿ. ಆದರೆ ಸ್ಟ್ರಿಪ್ಪಿಂಗಲ್ಲಿ ಅದನ್ನು ಕೆಲವೊಂದು ಜಾಗದಲ್ಲಿ ಬಿಡಿಸ್ಕೊಂಡ್ಬಿಡ್ತಾಯಿತ್ತು, ಅಂದರೆ ಉಳ್ಕೊಂಡ್ಬಿಡ್ತಾಯಿತ್ತು. ಹಾಗಾಗಿ ರಿಕರೆನ್ಸ್ ಆಗ್ತಿತ್ತು. ಟೆಕ್ನಾಲಜಿ ಇರೋದ್ರಿಂದ ಮತ್ತು ಈ ಅಡ್ವಾನ್ಸ್ ಇದರಿಂದ ಸ್ಕ್ಯಾನಲ್ಲಿ ನೋಡ್ಕೊತ ಮಾಡೋದ್ರಿಂದ ಯಾವುದೇ ಥರ ರಿಕರೆನ್ಸ್ ಆಗೋಕ್ಕೆ ಚಾನ್ಸೇ ಇರಲ್ಲ. ಸೊ ಹಾಗಾಗಿ ವೆರಿಕೋಸ್ ವೆನ್ಸ್ ಒನ್ಸ್ ಟ್ರೀಟೆಡ್ ವಿತ್
ಅಡ್ವಾನ್ಸ್ ಮೆಥಡ್, ಈ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಗಲಿ ಲೇಸರ್ ಆಗಲಿ ವಿತ್ ಗುಡ್ ಎಕ್ಸ್ಪೀರಿಯನ್ಸ್ ಇರೋವಾಗ ನಮ್ಮ ಅದ್ವೆಂತ ಹಾಸ್ಪಿಟಲ್ ಅಂತ ಏನಿದೆ ಇಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ವಿ ಸಿ ಎ ಝೀರೋ ರಿಕರೆನ್ಸ್. ಇನ್ಫ್ಯಾಕ್ಟ್ ಬೇರೆ ಕಡೆ ರಿಕರೆನ್ಸ್ ಆಗಿರೋವಂಥ ಕೇಸಸ್ಸು ಇಲ್ಲಿ ಬರ್ತವೆ, ಬೇರೆ ಕಡೆ ಸರ್ಜರಿ ಆಗಿರೋವಂಥದ್ದು, ಹಳೆ ಸರ್ಜರಿ ಆಗಿರೋವಂಥವು ರಿಕರೆನ್ಸ್ ಬರ್ತದೆ. ಇನ್ಫ್ಯಾಕ್ಟ್ ವಿ ಆರ್ ಎಕ್ಸ್ಪರ್ಟ್ಸ್ ಇನ್ ಟ್ರೀಟಿಂಗ್ ದ ರಿಕರೆನ್ಸ್ ವೆರಿಕೋಸ್ ವೆನ್ಸ್ ಆ್ಯಂಡ್ ನಾಟ್ ಟು ಪ್ರಿವೆಂಟ್ ರಿಕರೆನ್ಸ್. ಸೊ ಹಾಗಂತ ಹೇಳಿ ವೆರಿಕೋಸ್ ವೆನ್ಸ್ ಚಿಕಿತ್ಸೆ ಆದಮೇಲೆ, ಲೇಸರ್ ಆದಮೇಲೆ ರಿಕರೆನ್ಸ್ ಆಗುತ್ತೆ ಅಂದರೆ ಐ ಕ್ಯಾನ್ ಸೇ ನಾಟ್ ಟು ವರಿ ಅಬೌಟ್ ರಿಕರೆನ್ಸ್, ಆಲ್ಮೋಸ್ಟ್ ಝೀರೋ ರಿಕರೆನ್ಸ್ ಅಂತಲೇ ಹೇಳಿ. ವಿತ್ ಮೈ ಎಕ್ಸ್ಪೀರಿಯನ್ಸ್ ಐ ಕ್ಯಾನ್ ಸೇ ದಿಸ್ ಆ್ಯಂಡ್ ಸ್ಟ್ರಾಂಗ್ಲಿ ಪ್ಲೀಸ್ ಕಮ್ ಆ್ಯಂಡ್ ವಿಲ್ ಟ್ರೀಟ್ ಇನ್ ಎ ಬೆಸ್ಟ್ ವೇ. ನೀವು ಆರಾಮಾಗಿ ಪೇನ್ಲೆಸ್ ಇಲ್ದಂಗೆ, ಸ್ಕಾರ್ಲೆಸ್ ಇಲ್ದಂಗೆ, ಬ್ಲಡ್ಲೆಸ್ ಇಲ್ದಂಗೆ ಆರಾಮಾಗಿ ಫ್ಯೂ ಡೇಸಲ್ಲಿ ಬ್ಯಾಕ್ ಟು ವರ್ಕ್ ಆಗೋ ಥರ ನಾವು ಟ್ರೀಟ್ಮೆಂಟ್ ಚಿಕಿತ್ಸೆ ಕೊಟ್ಟು ನಿಮಗೆ ಗುಣ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದಿರುತ್ತೆ. ಧನ್ಯವಾದಗಳು. ನೋಡು, ಏನೂ ಆಗಲ್ಲ, ಎದುರ್ಕೋಬೇಡ. ನೀನು ಅಂದ್ಕೊಂಡಿರೋ ಥರ ಏನೂ ಅಲ್ಲ ಇದು. ಒಂದು ಚೂರು ನೋವಾಗಲ್ಲ. 15 ನಿಮಿಷ ಅಷ್ಟೇ, ಎಲ್ಲ ಮುಗ್ದೋಗುತ್ತೆ. ಆಮೇಲೆ ರಕ್ತ ಗಿಕ್ತ ಏನೂ ಬರಲ್ಲ. ತಲೆ ಕೆಡಿಸ್ಕೊಬೇಡ, ಎದ್ದೇಳು. ಆಪ್ರೇಷನ್ ಎಲ್ಲ ಬೇಡಪ್ಪ, ನನಗೆ ಭಯ ಆಗುತ್ತೆ. ಅಯ್ಯೋ ಅಜ್ಜಿ, ನೀನು ಅಂದ್ಕೊಂಡಿರೋ ಥರ ಆಪ್ರೇಷನ್ ಏನೂ ಮಾಡಲ್ಲ ಅವರು. ಇದಕ್ಕೆ ಉಬ್ಬಿದ ರಕ್ತನಾಳ ಅಂತ ಕರೀತಾರೆ. ಬಿಟ್ಟರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನಿನಗೆ ಗೊತ್ತಾಗಲ್ಲ. ಬಾ, ನೀನೇನು ಹೆದರ್ಕೊಂಬೇಡ, ಬಾ ಹೇಳ್ತೀನಿ ನಾನು. ನಾನಿವತ್ತು ನಮ್ಮ ಅಜ್ಜಿನ ಕರ್ಕೊಂಡು ಬೆಂಗಳೂರಲ್ಲೇ ವೆರಿಕೋಸ್ ವೈನ್ಸ್ಗೆ ಟ್ರೀಟ್ಮೆಂಟ್ ಕೊಡೋ ನಂಬರ್ 1 ಹಾಸ್ಪಿಟಲ್ ಅದ್ವೆಂತ ಹಾಸ್ಪಿಟಲ್ಗೆ ಬಂದಿದ್ದೆ. ಡಾಕ್ಟರ್ ಭಾಸ್ಕರ್ ಸರ್ ಫಸ್ಟ್ ನಮ್ಮ ಅಜ್ಜಿನ ಕೌನ್ಸಿಲಿಂಗ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ, ಆ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದರು. ಹಾಗೆಯೇ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಒಂದು ಸಣ್ಣ ಪ್ರೊಸೀಜರ್ ಮಾಡಿ 15 ಮಿನಿಟ್ಸಲ್ಲೇ ವೆರಿಕೋಸ್ ವೈನ್ಸ್ನ ಕಂಪ್ಲೀಟಾಗಿ ಕ್ಲಿಯರ್ ಮಾಡಿದ್ರು. ಈ ಪ್ರೊಸೀಜರಿಂದ ಒಂಚೂರು ಬ್ಲಡ್ ಬಂದಿಲ್ಲ, ಒಂದು ಚಿಕ್ಕ ಗಾಯ ಕೂಡ ಆಗಲಿಲ್ಲ, ಹಾಗೆ ಒಂದು ಸ್ವಲ್ಪನೂ ನೋವು ಕೂಡ ಆಗಲಿಲ್ಲ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನೀವು ಆರಾಮಾಗಿ ಫಿಲಮ್ ನೋಡ್ತಾ ಚಿಲ್ ಮಾಡ್ಬೋದು. ಸೊ ನೋಡಿದ್ರಿ ಅಲ್ವಾ ಟ್ರೀಟ್ಮೆಂಟ್ ಎಷ್ಟು ಸುಲಭವಾಗಿ ಮುಗಿದೋಯ್ತು ಅಂತ. ನಿಮ್ಮ ಕುಟುಂಬ ವರ್ಗದವ್ರಿಗೂ ಯಾರಿಗಾದ್ರೂ ಈ ರೀತಿ ತೊಂದರೆ ಇದ್ದರೆ ನೀವು ದಯವಿಟ್ಟು ಅದ್ವೆಂತ ಆಸ್ಪತ್ರೆಗೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರೋ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು ಭಾಸ್ಕರ್ ಸರ್. ಏನೋ ಸರ್ಜರಿ ಇಲ್ಲದೆ ಸರ್ಜರಿನಾ? ಏನು ಸರ್ಜರಿ ಇಲ್ಲದೆ ಸರ್ಜರಿನಾ? ಏನು ಸರ್ಜರಿ ಇಲ್ಲದೆ ಸರ್ಜರಿನಾ? ಏನು ಸರ್ಜರಿ ಇಲ್ಲದೆ ಸರ್ಜರಿನಾ? ಏನು ಸರ್ಜರಿ ಇಲ್ಲದೆ ಸರ್ಜರಿನಾ? ಹೌದು, ಸರ್ಜರಿ ಇಲ್ಲದೆ ಸರ್ಜರಿ ಅಂದರೆ ವೆರಿಕೋಸ್ ವೈನ್ಗೆ ಸರ್ಜರಿನೇ ಬೇಕಾಗಿಲ್ಲ
ಅಂತಂದರೆ ಸಣ್ಣ ಪ್ರೊಸೀಜರಲ್ಲಿ ಒಂದು ಸಣ್ಣ ನೀಡ್ಲ್ ಮುಖಾಂತರ ವೇನ್ಸ್ ಒಳಗಿಂದ ಹೋಗಿ ಅದನ್ನು ಕ್ಯೂರ್ ಮಾಡೋ ಅಂಥ ಟೆಕ್ನಿಕ್ ಇದೆ. ಅದು ಇಟ್ ಕೆನ್ ಬಿ ಎದರ್ ಬೈ ಲೇಸರ್ ಆರ್ ಬೈ ವಿನಾಸಿಲ್. ಇಟ್ ಈಸ್ ಎ ಪೇನ್ಲೆಸ್, ಇಟ್ ಈಸ್ ಎ ಸ್ಕಾರ್ಲೆಸ್, ಇಟ್ ಈಸ್ ಎ ಬ್ಲಡ್ಲೆಸ್ ಆ್ಯಂಡ್ ಫಾಸ್ಟ್ ರಿಕವರಬಲ್ ಪ್ರೊಸೀಜರ್. ವೆರಿಕೋಸ್ ವೇನ್ಸ್ ಕೆನ್ ಬಿ ಕ್ಯೂರಬಲ್ without any pain and without surgery. ಸಾಮಾನ್ಯವಾಗಿ ನಮ್ಮನ್ನು ಕೇಳ್ತಾನೆ ಇರ್ತಾರೆ, ಏನಪ್ಪ ಅದು ಅಂತಂದರೆ, ಈಗ ವೆರಿಕೋಸ್ ವೇನ್ಸ್ ಇದೆ, ಚಿಕಿತ್ಸೆ ಆದಮೇಲೆ ಮತ್ತೆ ಬರುತ್ತಾ ಅಥವಾ ರಿಕರೆನ್ಸ್ ಆಗುತ್ತಾ ಅನ್ನೋದು ಒಂದು ತುಂಬ ಜನ ಕೇಳ್ತಾ ಇರ್ತಾರೆ. ಎಕ್ಸ್ಪ್ಲೇನ್ ಮಾಡಿದ್ರು ಮತ್ತೆ ಕೇಳ್ತಾ ಇರ್ತಾರೆ. ಅದಕ್ಕಾಗಿ ಇದು ಉತ್ತರ. ಮೊದಲ ಕಾಲದಲ್ಲಿ ವೆರಿಕೋಸ್ ವೇನ್ಸ್ ಟ್ರೀಟ್ಮೆಂಟ್ ಏನು ಮಾಡ್ತಿದ್ರು ಅಂತಂದರೆ, ನಾವು ಇಂಟರ್ನ್ಶಿಪ್ ಮಾಡುವಾಗ ನಾವು ಓದ್ತಾ ಇರಬೇಕಾದ್ರೆ ಒಂದೇ ಟ್ರೀಟ್ಮೆಂಟ್ ಇತ್ತು. ಕಟ್ ಮಾಡಿ ವೇನ್ ಸ್ಟ್ರಿಪ್ಪಿಂಗ್ ಅಂತ ಮಾಡ್ತಿದ್ವಿ. ಅಂದರೆ ಆವಾಗ ಸ್ಕ್ಯಾನ್ ಯೂಸ್ ಮಾಡ್ತಾಯಿದ್ವಿ. ನಮ್ಮದು ಏನು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ ಡಾಪ್ಲರ್ ಅದು ಯೂಸ್ ಮಾಡ್ತಿರ್ಲಿಲ್ಲ. ಓಪನ್ ಮಾಡಿ ವೇನ್ ನೋಡಿ ಅದ್ರ ಮುಖಾಂತರ ಒಂದು ತಂತಿನ ಕಳಿಸಿ ಆ ವೇನ್ನ ಪೂರ್ತಿ ಸ್ಟ್ರಿಪ್ ಔಟ್, ಅಂದರೆ ಎಷ್ಟು ವೇನ್ ಇದೆ ಅದನ್ನು ಮೇಲಕ್ಕೆ ತಗೊಂಡು ಪೂರ್ತಿ ಆಚೆಗೆ ತೊಗೊತಾ ಇದ್ವಿ, ಅಂದರೆ ಎಳೆದು. ಈಗ ಆ ಥರ ಟೆಕ್ನಾಲಜಿ ವಿಜ್ಞಾನ ಮುಂದುವರಿತಾ ಈಗೇನು ಮಾಡಿದ್ದೀವಿ ಅಂತಂದರೆ, ಸ್ಕ್ಯಾನ್ ನೋಡಿಕೊಂಡೆ ನರ ಎಲ್ಲಿದೆ ಅಂತ ಅದ್ರ ಒಳಗಡೆ ಒಂದು ಸಣ್ಣ ಸೂಜಿ ಮುಖಾಂತರ ಲೇಸರ್ ಫೈಬರ್ನ ಕಳಿಸಿ ಒಳಗಿಂದನೇ ಅದಕ್ಕೆ ಚಿಕಿತ್ಸೆ ಕೊಟ್ಟು ಕಂಪ್ಲೀಟಾಗಿ ಶ್ರಿಂಕ್ ಆಗೋ ಥರ ಮಾಡ್ತೀವಿ. ಅದೇನು ದಪ್ಪ ಆಗಿರುತ್ತೆ ಒಳಗಿಂದನೇ ಶ್ರಿಂಕ್ ಆಗುತ್ತೆ. ಯಾವುದೇ ಥರ ಸ್ಕಿನ್ಗಾಗಲಿ ನರಗಾಗಲಿ ಯಾವುದೇ ಥರ ತೊಂದರೆ ಆಗ್ದಂಗೆ ಆಗುತ್ತೆ. ಅದೇ ಥರ ವಿನಾಸಿಲಲ್ಲೂ ಅಷ್ಟೇ, ಆ ಗಮ್ ಅಂತ ಏನಿರುತ್ತೆ ಕೆಥೆಟರ್ ಮುಖಾಂತರ ಬಿಟ್ಟು ಆ ಗಮ್ ಮುಖಾಂತರ ಅದನ್ನು ಸೀಲ್ ಮಾಡಿಬಿಡ್ತೀವಿ. ಅಂದರೆ ದಪ್ಪ ಆಗಿರೋದು ಶ್ರಿಂಕ್ ಆಗಿಬಿಡುತ್ತೆ. ಎಂಟೈರ್ ಲೆಂತ್ ಅಂದರೆ ಎಷ್ಟು ಉದ್ದ ತೊಂದರೆ ಇದೆಯೋ ಅಷ್ಟುದ್ದ ತೊಂದರೆನೂ ಪೂರ್ತಿ ಗುಣ ಮಾಡಿಬಿಡ್ತೀವಿ ಈ ಟೆಕ್ನಾಲಜಿಯಲ್ಲಿ. ಆದರೆ ಸ್ಟ್ರಿಪ್ಪಿಂಗಲ್ಲಿ ಅದನ್ನು ಕೆಲವೊಂದು ಜಾಗದಲ್ಲಿ ಬಿಡಿಸ್ಕೊಂಡ್ಬಿಡ್ತಾಯಿತ್ತು, ಅಂದರೆ ಉಳ್ಕೊಂಡ್ಬಿಡ್ತಾಯಿತ್ತು. ಹಾಗಾಗಿ ರಿಕರೆನ್ಸ್ ಆಗ್ತಿತ್ತು. ಟೆಕ್ನಾಲಜಿ ಇರೋದ್ರಿಂದ ಮತ್ತು ಈ ಅಡ್ವಾನ್ಸ್ ಇದರಿಂದ ಸ್ಕ್ಯಾನಲ್ಲಿ ನೋಡ್ಕೊತ ಮಾಡೋದ್ರಿಂದ ಯಾವುದೇ ಥರ ರಿಕರೆನ್ಸ್ ಆಗೋಕ್ಕೆ ಚಾನ್ಸೇ ಇರಲ್ಲ. ಸೊ ಹಾಗಾಗಿ ವೆರಿಕೋಸ್ ವೇನ್ಸ್ ಒನ್ಸ್ ಟ್ರೀಟೆಡ್ ವಿತ್ ಅಡ್ವಾನ್ಸ್ ಮೆಥಡ್, ಈ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಗಲಿ ಲೇಸರ್ ಆಗಲಿ ವಿತ್ ಗುಡ್ ಎಕ್ಸ್ಪೀರಿಯೆನ್ಸ್ ಇರೋವಾಗ ನಮ್ಮ ಅದ್ವೆಂತ ಹಾಸ್ಪಿಟಲ್ ಅಂತ ಏನಿದೆ ಇಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ವಿ ಸಿ ಎ ಝೀರೋ ರಿಕರೆನ್ಸ್. ಇನ್ಫ್ಯಾಕ್ಟ್ ಬೇರೆ ಕಡೆ ರಿಕರೆನ್ಸ್ ಆಗಿರೋವಂಥ ಕೇಸಸ್ಸು ಇಲ್ಲಿ ಬರ್ತವೆ, ಬೇರೆ ಕಡೆ ಸರ್ಜರಿ ಆಗಿರೋವಂಥದ್ದು, ಹಳೆ ಸರ್ಜರಿ ಆಗಿರೋವಂಥವು ರಿಕರೆನ್ಸ್ ಬರ್ತದೆ. ಇನ್ಫ್ಯಾಕ್ಟ್ ವಿ ಆರ್ ಎಕ್ಸ್ಪರ್ಟ್ಸ್ ಇನ್ ಟ್ರೀಟಿಂಗ್ ದ ರಿಕರೆನ್ಸ್ ವೆರಿಕೋಸ್ ವೇನ್ಸ್ ಆ್ಯಂಡ್ ನಾಟ್ ಟು ಪ್ರಿವೆಂಟ್ ರಿಕರೆನ್ಸ್. ಸೊ ಹಾಗಂತ ಹೇಳಿ ವೆರಿಕೋಸ್ ವೇನ್ಸ್ ಚಿಕಿತ್ಸೆ ಆದಮೇಲೆ, ಲೇಸರ್ ಆದಮೇಲೆ ರಿಕರೆನ್ಸ್ ಆಗುತ್ತೆ ಅಂದರೆ ಐ ಕ್ಯಾನ್ ಸೇ
ನಾಟ್ ಟು ವರಿ ಅಬೌಟ್ ರಿಕರೆನ್ಸ್, ಆಲ್ಮೋಸ್ಟ್ ಝೀರೋ ರಿಕರೆನ್ಸ್ ಅಂತಲೇ ಹೇಳಿ. ವಿತ್ ಮೈ ಎಕ್ಸ್ಪೀರಿಯನ್ಸ್ ಐ ಕ್ಯಾನ್ ಸೇ ದಿಸ್ ಆ್ಯಂಡ್ ಸ್ಟ್ರಾಂಗ್ಲಿ ಪ್ಲೀಸ್ ಕಮ್ ಆ್ಯಂಡ್ ವಿಲ್ ಟ್ರೀಟ್ ಇನ್ ಅ ಬೆಸ್ಟ್ ವೇ. ನೀವು ಆರಾಮಾಗಿ ಪೇನ್ಲೆಸ್ ಇಲ್ದಂಗೆ, ಸ್ಕಾರ್ಲೆಸ್ ಇಲ್ದಂಗೆ, ಬ್ಲಡ್ಲೆಸ್ ಇಲ್ದಂಗೆ ಆರಾಮಾಗಿ ಫ್ಯೂ ಡೇಸಲ್ಲಿ ಬ್ಯಾಕ್ ಟು ವರ್ಕ್ ಆಗೋ ಥರ ನಾವು ಟ್ರೀಟ್ಮೆಂಟ್ ಚಿಕಿತ್ಸೆ ಕೊಟ್ಟು ನಿಮಗೆ ಗುಣ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದಿರುತ್ತೆ. ಧನ್ಯವಾದಗಳು.